ಎಸ್, ಬಹಳಷ್ಟು ಜನ ಕಳ್ಳರನ್ನ ಕಂಡಿರ್ತೀರಿ, ಆದ್ರೆ ಈತ ಮಾತ್ರ ಭಲೆ ಖತರ್ನಾಕ್ ಕಳ್ಳ. ಕೋಟಿ ಕೋಟಿ ಹಣ, ಭರ್ಜರಿ ಶೋಕಿ. ಈತನ ಶೋಕಿ ಹೇಗಿತ್ತು, ಈತನ ಜೊತೆ ಯಾರ ಜೊತೆ ಈತ ಲವ್ವಿ ಡವ್ವಿಯನ್ನ ಹೊಂದಿದ್ದ, ಯಾವ ರೀತಿ ಕಳ್ತನ ಮಾಡ್ತಾ ಇದ್ದ ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಿ. ಮದುವೆ ಆಗಿದ್ರು ಕೂಡ ಗರ್ಲ್ ಫ್ರೆಂಡ್ಸ್ ಜೊತೆಗೆ ಮೋಜು ಮಸ್ತಿಯನ್ನ ಮಾಡ್ಕೊಂಡಿದ್ದ. ಮ್ಯಾರೇಜ್ ಆಗಿದ್ರು ಖ್ಯಾತ ನಟಿಯ ಜೊತೆ ಲವ್ವಿ ಡವ್ವಿ ಇತ್ತು. ಮಾಡೋದು ಕಳ್ಳತನ, ಪ್ರಖ್ಯಾತ ನಟಿಯ ಜೊತೆಗೆ ನಂಟು. ಗರ್ಲ್ ಫ್ರೆಂಡ್ಗೋಸ್ಕರ 3 ಕೋಟಿ ರೂಪಾಯಿಯಲ್ಲಿ ಮನೆ ಕಟ್ಟಿಸ್ಕೊಟ್ಟಿದ್ದ ಈ ಕಳ್ಳ. ಹೇಗಪ್ಪ ಕಳ್ಳ 3 ಕೋಟಿ ರೂಪಾಯಿ ಮನೆ ಕಟ್ಟಿಸಿದ್ನ ಅಂತ ನೀವೆಲ್ಲ ಆಶ್ಚರ್ಯ ಆಗಿರಬಹುದು. ಎಸ್, ಈತನ ಶೋಕಿ, ಈತನ ಖತರ್ನಾಕ್ತನ ಹಾಗಿತ್ತು. ಗರ್ಲ್ ಫ್ರೆಂಡ್ಗೋಸ್ಕರ 3 ಕೋಟಿ ರೂಪಾಯಿ ಮನೆಯನ್ನ ಕಟ್ಟಿಸ್ಕೊಟ್ಟಿದ್ದ. ನೋಡಿ, ಪಂಚಾಕ್ಷರಿ ಸ್ವಾಮಿ, 37 ವರ್ಷದ ಪಂಚಾಕ್ಷರಿ ಸ್ವಾಮಿ, ಹೈಟೆಕ್ ಕಳ್ಳ. ಮ್ಯಾರೇಜ್ ಆಗಿದ್ರು ಕೂಡ ಖ್ಯಾತ ನಟಿಯ ಜೊತೆಗೆ ಲವ್ವಿ ಡವ್ವಿ ಇತ್ತು. ಮಾಡೋದು ಮಾತ್ರ ಕಳ್ಳತನ, ಪ್ರೊಫೆಷನಲ್ ಕಳ್ಳ. ಏನೋ ಯಾವುದೋ ಹೊಟ್ಟೆಪಾಡಿಗೋಸ್ಕರ ಅಲ್ಲ, ಶೋಕಿಗೋಸ್ಕರ ಕಳ್ಳತನ. ಬೇರೆಯವ್ರ ಮನೆಯಲ್ಲಿ ಕದ್ದು ಗರ್ಲ್ ಫ್ರೆಂಡ್ಸ್ಗೆ ಮನೆ ಕಟ್ಟಿಸ್ಕೊಡ್ತಾ ಇದ್ದ ಈತ. ಇಂಥ ಬಾಯ್ ಫ್ರೆಂಡ್ ಅನ್ನ ಯಾರಾದ್ರೂ ಮಿಸ್ ಮಾಡ್ಕೊಳ್ತಾರಾ? ಮಡಿವಾಳ ಪೊಲೀಸರಿಂದ ಕುಖ್ಯಾತ ಮನೆಗಳನ್ನ ಬಂಧನ ಆಗಿದೆ. ಸೊಲ್ಲಾಪುರ ಮೂಲದ ಪಂಚಾಕ್ಷರಿ ಸ್ವಾಮಿ 37 ವರ್ಷ ಅರೆಸ್ಟ್ ಆಗಿದ್ದಾನೆ. ಮನೆ ಕಳ್ತನ ಮಾಡ್ಕೊಂಡೆ 3 ಕೋಟಿ ರೂಪಾಯಿ ಮನೆ ಖರೀದಿ ಮಾಡಿದ್ದ. ತನ್ನ ಗರ್ಲ್ ಫ್ರೆಂಡ್ಗೆ ಆ ಮನೆಯನ್ನ ಕೂಡ ಕೊಡಿಸ್ಕೊಟ್ಟಿದ್ದ. ಪೊಲೀಸರ ವಿಚಾರಣಾ ಸಂದರ್ಭದಲ್ಲಿ 180ಕ್ಕೂ ಹೆಚ್ಚು ಪ್ರಕರಣಗಳು ಈತನ ಮೇಲಿದೆ ಅನ್ನೋದು ಬೆಳಕಿಗೆ ಬಂದಿದೆ. ಸದ್ಯ ಆರೋಪಿಯನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದೆ ಖಾಕಿ. ನೋಡಿ, ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡ್ಕೊಂಡಿದ್ದಾನೆ ಈ ಪಂಚಾಕ್ಷರಿ ಸ್ವಾಮಿ. ಸದ್ಯ ಆರೋಪಿಯನ್ನ ಬಂಧಿಸಿ ಖಾಕಿ ವಿಚಾರಣೆ ನಡೆಸ್ತಾ ಇದೆ. ಬೇರೆಯವ್ರ ಮನೇಲಿ ಕಳ್ತನ ಮಾಡೋದು, ಬಂದ್ಬಿಟ್ಟು ಇಲ್ಲಿ ಗರ್ಲ್ ಫ್ರೆಂಡ್ಗಳಿಗೆ ಮನೆ ಕೊಡಿಸ್ಕೊಡೋದು. ಇಂಥ ಬಾಯ್ ಫ್ರೆಂಡ್ನ ಯಾರು ಮಿಸ್ ಮಾಡ್ಕೊಳ್ತಾರೆ? 2003ರಲ್ಲಿ ಅಪ್ರಾಪ್ತನಾಗಿದ್ನಲ್ಲ, ಆಗ್ಲೇ ಈತ ಕಳ್ತನ ಮಾಡೋದಕ್ಕೆ ಆರಂಭ ಮಾಡಿದ್ದ. 2009ರಿಂದ ಪ್ರೊಫೆಷನ್ ಆಗಿ ಕಳ್ಳನಾಗ್ಬಿಟ್ಟಿದ್ದ ಈ ಕಿಲಾಡಿ. ಪ್ರೊಫೆಷನಲ್ ಕಳ್ಳನಾಗಿದ್ದ 2009ರಿಂದ ಈ ಕಿಲಾಡಿ. ಜನವರಿ 9ರಂದು ಮಡಿವಾಳದಲ್ಲಿ ಮನೆಗಳತನ ಮಾಡಿದ್ದ. ಚಿನ್ನಾಭರಣ, ಚಿನ್ನ ಕರಗಿಸೋದಕ್ಕೆ ಬಳಸುವಂತಹ ಫೈರ್ ಗನ್ ಇರಬಹುದು, ಚಿನ್ನದ ಒಡವೆಯನ್ನ ಇಟ್ಟು ಕರಗಿಸುವ ಮ್ಯೂಸ್ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪಂಚಾಕ್ಷರಿ ಸ್ವಾಮಿ ತಂದೆ ರೈಲ್ವೆನಲ್ಲಿ ಕೆಲಸ ಮಾಡ್ತಾ ಇದ್ರು. ತಂದೆಯ ಸಾವಿನ ಬಳಿಕ ತಾಯಿಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಇತ್ತು. ಅದಾಗ್ಯೂ ಕೂಡ ಇವನು ಕಳ್ಳತನಕ್ಕೆ ಇಳಿದಿದ್ದ. ಹೈಟೆಕ್ ಕಳ್ಳ ಇವನು, ಅಂತಿಂತ ಕಳ್ಳ ಅಲ್ಲ. ಒಂದು ತುತ್ತಿನ ಊಟಕ್ಕೋಸ್ಕರನೋ ಹೊಟ್ಟೆಪಾಡಿಗೋಸ್ಕರನೋ ಕಳ್ತನ ಮಾಡ್ತಾ ಇರ್ಲಿಲ್ಲ. ಈತ ಶೋಕಿಗೋಸ್ಕರ ಕಳ್ತನ ಮಾಡ್ತಾ ಇದ್ದ. ಗರ್ಲ್ ಫ್ರೆಂಡ್ಗೋಸ್ಕರ 3 ಕೋಟಿ ರೂಪಾಯಿ ಮನೇನ ಕಟ್ಟಿಸ್ಕೊಟ್ಟಿದ್ದ. ಕಳ್ತನ, ಬೇರೆ ಬೇರೆ ಮನೇಲಿ ಕಳ್ತನ ಮಾಡ್ಕೊಂಡೇ 3 ಕೋಟಿ ರೂಪಾಯಿ ಮನೆ ಪರ್ಚೇಸ್ ಮಾಡಿದ್ದ. ಪ್ರಖ್ಯಾತ ನಟಿಯ ಜೊತೆಗೆ ಈತನ ನಂಟಿತ್ತು. ಪಂಚಾಕ್ಷರಿ ಸ್ವಾಮಿಯವರ ತಂದೆ ರೈಲ್ವೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ತಂದೆಯ ಸಾವಿನ ಬಳಿಕ ತಾಯಿ ರೈಲ್ವೆ ಇಲಾಖೆಯಲ್ಲಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಳ್ಳತನದ ದುಡ್ಡಿನಲ್ಲಿ ನಟಿಯರ ಜೊತೆ ಶೋಕಿಗಿಳಿದಿದ್ದ ಈತ. ಗರ್ಲ್ ಫ್ರೆಂಡ್ಗೋಸ್ಕರ ಕೋಟಿ ಕೋಟಿ ಮೌಲ್ಯದ ಮನೆನೇ ಗಿಫ್ಟ್ ಕೊಟ್ಟಿದ್ದ. ತಾನಿದ್ದಿದ್ದು ಮಾತ್ರ 400 ಅಡಿಯ ಪುಟ್ಟದಾದ ಒಂದು ಮನೆಯಲ್ಲಿ. ಆರೋಪಿ ತಾಯಿಯ ಹೆಸರಿನಲ್ಲಿರುವಂತಹ ಮನೆಗೆ ನೋಟಿಸ್ ಅಂಟಿಸಲಾಗಿದೆ. ಬ್ಯಾಂಕ್ ಲೋನ್ ಕಟ್ಟಿಲ್ಲ ಅಂತ ನೋಟಿಸ್ ಬಂದಿದೆಯಂತೆ. ಲೋನ್ ಕಟ್ಟದ ಹಿನ್ನೆಲೆ ಹರಾಜಿಗೆ ಬಂದಿದೆ ವಾಸದ ಮನೆ, ತಾಯಿ ವಾಸ ಇರುವಂತಹ ಮನೆ. ಮದುವೆಯಾಗಿ ಮಗು ಇದ್ರೂ ಕೂಡ ಪ್ರಿಯತಮಿಗಾಗಿ ಮನೆ ಕಟ್ಟಿಸ್ಕೊಟ್ಟಿದ್ದ. ತನ್ನ ತಾಯಿ ಇರುವ ಮನೆಗೆ ಲೋನ್ ಕಟ್ಟದೆ, ಲೋನ್ ಕಟ್ಟಿಲ್ಲ ಅಂತ ನೋಟಿಸ್ ಅಂಟಿಸಿದ್ದಾರೆ. 3 ಕೋಟಿ ರೂಪಾಯಿ ಮನೆ ಗಿಫ್ಟ್ ಮಾಡಿದ್ದಂತೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಅವನು ಕಳ್ಳತನವನ್ನ ಮಾಡ್ತಾ ಇದ್ದ. ಕಳ್ಳತನ ಮಾಡ್ಕೊಂಡು ಹೆಂಗೆ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಿ. ಈತನ ಜೊತೆಗೆ ಬೇರೆ ಯಾರಾದರೂ ಸಾಥ್ ಕೊಡ್ತಾ ಇದ್ರು ಅಂತ ಅನ್ಸುತ್ತೆ. ಒಬ್ಬನೇ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. CCTV ಫುಟೇಜ್ಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. 400 ಅಡಿಯ ಪುಟ್ಟದಾದಂಥ ಮನೆಯಲ್ಲಿದ್ದ. ಒಂದು 400 ಸ್ಕ್ವೇರ್ ಫೀಟ್ ಇರ್ಬೋದು. ಆರೋಪಿ ತಾಯಿಯ ಹೆಸರಿನಲ್ಲಿರುವಂಥ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ ಲೋನ್ ಕಟ್ಟಿಲ್ಲ ಅಂತ. 2014-15ರಲ್ಲಿ ಪ್ರಖ್ಯಾತ ನಟಿಯ ಜೊತೆ ಸಂಪರ್ಕದಲ್ಲಿದ್ದ ಈ ಕಳ್ಳ ಪಂಚಾಕ್ಷರಿ ಸ್ವಾಮಿ. ಆಕೆಗಾಗಿ ಕೋಟಿ ಕೋಟಿ ಖರ್ಚು ಮಾಡಿದ್ದಾನೆ ಪಂಚಾಕ್ಷರಿ ಸ್ವಾಮಿ.
2016ರಲ್ಲಿ ಕೋಲ್ಕತ್ತಾದಲ್ಲಿ ಗರ್ಲ್ ಫ್ರೆಂಡ್ಗೆ 3 ಕೋಟಿ ಮನೆ ಕೊಡ್ತಿದ್ದಾನೆ. ಅದಲ್ಲದೆ ಬರ್ತ್ಡೇಗೆ 22 ಲಕ್ಷ ರೂಪಾಯಿ ಮೌಲ್ಯದ ಅಕ್ವೇರಿಯಂ ಅನ್ನ ಗಿಫ್ಟ್ ಮಾಡಿದ್ದಾನೆ. 2016ರಲ್ಲಿ ಗುಜರಾತ್ ಪೊಲೀಸರು ಬಂಧಿಸಿ ಜೈಲ್ಗಟ್ಟಿದ್ರು. 6 ವರ್ಷ ಗುಜರಾತ್ನ ಸಬರ್ಮತಿ ಜೈಲಿನಲ್ಲಿದ್ದ ಈ ಆರೋಪಿ ಹೊರಗಡೆ ಬಂದು ಮತ್ತೆ ಕಳ್ಳತನ ಮುಂದುವರಿಸಿ ಜೈಲು ಸೇರಿದ್ದ. ಮತ್ತೆ ಮಹಾರಾಷ್ಟ್ರ ಪೊಲೀಸರಿಂದ ಪಂಚಾಕ್ಷರಿ ಸ್ವಾಮಿಯನ್ನ ಲಾಕ್ ಮಾಡಲಾಗಿತ್ತು. ಜೈಲಿನಿಂದ ರಿಲೀಸ್ ಆಗಿ 2024ರಲ್ಲಿ ಮತ್ತೆ ಬೆಂಗಳೂರಲ್ಲಿ ತನ್ನ ಕೈಚಳಕ ತೋರಿಸೋದಕ್ಕೆ ಹೋಗಿ ಈಗ ಮತ್ತೆ ಪೊಲೀಸರ ಕೈಗೆ ಲಾಕ್ ಆಗಿದ್ದಾನೆ. ಇದೇನು ಮೊದಲನೇ ಸಲ ಅಲ್ಲ ಅವನು ಜೈಲಿನ ರುಚಿಯನ್ನ ನೋಡ್ತಾ ಇರೋದು. ಯೂಸ್ ಟು ಆಗ್ಬಿಟ್ಟಿದ್ದಾನೆ ಈಗ. ಆಲ್ರೆಡಿ 2016ರಲ್ಲಿ ಮತ್ತೆ 2016ರಲ್ಲಿ ಗುಜರಾತ್ ಪೊಲೀಸರು ಆತನನ್ನ ಬಂಧಿಸಿ ಜೈಲ್ಗಟ್ಟಿದ್ರು. ಅದಾದ್ಮೇಲೆ ಹೊರಗಡೆ ಬಂದು ಮಹಾರಾಷ್ಟ್ರ ಪೊಲೀಸರು ಅವನನ್ನ ಲಾಕ್ ಮಾಡಿ ಜೈಲಿಗೆ ಕಳಿಸಿದ್ರು. ಪುನಃ ಅಲ್ಲಿಂದ ರಿಲೀಸ್ ಆಗಿ 2024ರಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ತನ್ನ ಕೈಚಳಕವನ್ನ ತೋರಿಸೋದಕ್ಕೆ ಮುಂದಾಗಿದ್ದ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಖತರ್ನಾಕ್ ಕಳ್ಳ ಪಂಚಾಕ್ಷರಿ ಸ್ವಾಮಿಯ ಸ್ಟೋರಿಯನ್ನ ಗಮನಿಸ್ತಾ ಇದ್ರೆ ಏನಪ್ಪಾ ಇತ್ತ ಹೈಟೆಕ್ ಕಳ್ಳ ಈ ರೀತಿ ಮನೆಗಳತನ ಮಾಡಿನೇ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಂದು ಮನೆಯನ್ನ ಗರ್ಲ್ ಫ್ರೆಂಡ್ಗಳಿಗೆ ಗಿಫ್ಟ್ ಕೊಡೋ ಮಟ್ಟಿಗೆ ಅವನು ಮನೆಗಳತನ ಮಾಡ್ತಾ ಇದ್ನ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಹೌದು ಸಿಂಧು, ಏನಂತೇಳಿ 2003ರಲ್ಲಿ ಅಪ್ರಾಪ್ತನಿಗಾಗಿ ಕೂಡ ಈತ ಕಳ್ಳತನವನ್ನು ಶುರು ಮಾಡ್ಕೊಂಡಿದ್ದ. ಹೀಗೆ 2003ರಿಂದ 2009ರವರೆಗೂ ಕೂಡ ಸಾಕಷ್ಟು ಕಳ್ಳತನ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. ಹಲವು ಮನೆಗಳಿಗೆ ಕೂಡ ಕನ್ನ ಹಾಕಿದ್ದ. ಸದ್ಯ ಮಡಿವಾಳ ಪೊಲೀಸರು ಒಂದು ಆರೋಪಿಯನ್ನು ಬಂಧಿಸಿರುವಂತದ್ದು. ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಈತ ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಮಾರುತಿ ನಗರದಲ್ಲಿ ಒಂದು ಮನೆಯಲ್ಲಿ ಕಳ್ಳತನ ಮಾಡಿರ್ತಾನೆ. ಅದರಲ್ಲಿ ಆತ ಕಳ್ಳತನ ಮಾಡಿದಂತ ಸಂದರ್ಭದಲ್ಲಿ ಆ ಸಿಸಿಟಿವಿ ಆಧಾರದ ಮೇಲೆ ಈ ಒಂದು ಆರೋಪಿಯನ್ನ ಬಂಧನ ಮಾಡ್ತಾರೆ. ಆರೋಪಿಯನ್ನ ಬಂಧನ ಮಾಡಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈತನ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ, ಈತ ಏನು ಒಂದು ಕಳ್ಳತನ ಮಾಡ್ತಾ ಇದ್ದಾನೆ ಅಂದ್ರೆ ಈತ ಮಹಾರಾಷ್ಟ್ರದ ಸೊಲ್ಲಾಪುರದ ಮೂಲವಾಗಿದ್ದು. ಇವರ ತಂದೆ ಕೂಡ ಒಂದು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆತನ ತಂದೆ ಮೃತಪಟ್ಟ ನಂತರ ಆಕೆ ತಾಯಿಗೆ ಕೂಡ ಈ ಒಂದು ಕೆಲಸ ಬಂದಿರುತ್ತೆ. ಅದಾದ ಬಳಿಕ ಈತ ಕಳ್ಳತನವನ್ನು ಮಾಡುವಂತದನ್ನ ಒಂದು ಪ್ರೊಫೆಷನಲ್ ಆಗಿ ತೆಗೆದುಕೊಂಡಿರ್ತಾನೆ. ವಿಚಾರಣೆ ವೇಳೆ ಈತ ಸುಮಾರು 180ಕ್ಕೂ ಹೆಚ್ಚು ಪ್ರಕರಣಗಳು ಈತನ ಮೇಲೆ ಇರೋದು ಕೂಡ ಗೊತ್ತಾಗುತ್ತೆ. ಆತರ ಈತ 2014 ಮತ್ತು 2015ರಲ್ಲಿ ಪ್ರಖ್ಯಾತ ನಟಿಯ ಜೊತೆ ಕೂಡ ಈತ ಸಂಪರ್ಕದಲ್ಲಿರ್ತಾನೆ. ಅಂದ್ರೆ ಈತನ ಒಂದು ಕಳ್ಳತನದ ಮಾಡಿದಂತ ಗಳಿಸಿದಂತ ಹಣ ಮತ್ತು ಒಡವೆಗಳು ಎಷ್ಟು ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನು ಏನು ಒಂದು ಸ್ನೇಹಿತ ಏನಿರ್ತಾನೆ ಅಂದ್ರೆ ಸಿನಿಮಾ ನಟಿ ಜೊತೆ ಈತ ಒಂದು ಸಂಪರ್ಕದಲ್ಲಿ ಇರ್ತಾನೆ. ಹಾಗಾಗಿ ಕೋಟಿ ಖರ್ಚು ಮಾಡಿ ಒಂದು ಬಂಗ್ಲೆಯನ್ನು ಕೂಡ ಕೊಟ್ಟಿರ್ತಾನೆ. ಮತ್ತೆ 2014ರಲ್ಲಿ ಆತ ಒಂದು ಗರ್ಲ್ ಫ್ರೆಂಡ್ ಒಂದು 3 ಕೋಟಿ ಮೌಲ್ಯದ ಒಂದು ಮನೆಯನ್ನ ಕೊಟ್ಟಿರ್ತಾನೆ. ಅಲ್ಲದೆ ಬರ್ತ್ಡೇಗೋಸ್ಕರ 22 ಲಕ್ಷ ರೂಪಾಯಿನ ಒಂದು ಅಕ್ವೇರಿಯಂ ಕೂಡ ಗಿಫ್ಟ್ ಅನ್ನ ಕೊಟ್ಟಿರ್ತಾನೆ. ಅಂದ್ರೆ ಈ ತರ ಎಷ್ಟು ಮಟ್ಟಿಗೆ ಕಳ್ಳತನ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗುತ್ತೆ. ಅಲ್ಲದೆ 6 ವರ್ಷ ಕೂಡ ಈತ ಏನು ಒಂದು ಕಳ್ಳತನ ಮಾಡಿರ್ತಾನೆ. ಒಂದು 6 ವರ್ಷಗಳ ಕಾಲ ಗುಜರಾತ್ನ ಒಂದು ಸಬರಿಮತಿ ಜೈಲಿನಲ್ಲಿ ಕೂಡ ಈತನನ್ನ ಒಂದು ವಿಚಾರಣೆಯನ್ನು ಕೂಡ ಮಾಡಿರ್ತಾರೆ. ಈತ ಮಹಾರಾಷ್ಟ್ರದ ಪೊಲೀಸರ ಬಂಧನಕ್ಕೊಳಗಾದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿಂದ ಆತ ಬಿಡುಗಡೆಯಾಗಿ ಬಂದನೆ ನೇರವಾಗಿ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದವನು ಕೂಡ ಸಾಕಷ್ಟು ಕಡೆ ಕಳ್ಳತನವನ್ನು ಮಾಡ್ತಾನೆ. ಇನ್ನು ಕದ್ದಂತ ಹಣ ಮತ್ತು ಚಿನ್ನ ಏನಿರುತ್ತೆ ಇದನ್ನ ಗರಿಸೋದಕ್ಕೂ ಕೂಡ ಗಟ್ಟಿಯಾದಂತ ಒಂದು ಫೈರ್ ಗನ್ ಏನಿರುತ್ತೆ ಅದನ್ನ ಕೂಡ ಬಳಸ್ಕೊಂಡಿರ್ತಾನೆ. ಮತ್ತೆ ಗರ್ಲ್ ಫ್ರೆಂಡ್ಗೆ ಕೊಟ್ಟಂತಹ ಕೋಟಿ ಹಣ. ವೆಂಕಟೇಶ್ ಆ ಪ್ರಖ್ಯಾತ ನಟಿ ಯಾರು, ಅಂದ್ರೆ ಆತನ ಗರ್ಲ್ ಫ್ರೆಂಡ್ ಯಾರು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಹೇಗೆ? ಸಿಂಧ್ರ ಈಕೆ ಬಾಲಿವುಡ್ ಸಿನಿಮಾದ ಒಂದು ನಟಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕೋಲ್ಕತ್ತಾ ಮೂಲದವಳು ಅಂತ ಹೇಳಿ. ಸದ್ಯಕ್ಕೆ ಈಗ ಕೋಲ್ಕತ್ತಾದಲ್ಲಿ ಆಕೆ ಸಂಪರ್ಕದಲ್ಲಿ ಇದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆದ್ರೆ ಆಕೆ ಹೆಸರನ್ನ ರಿವೀಲ್ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಸದ್ಯಕ್ಕೆ ಯಾಕಂತ ಹೇಳಿದ್ರೆ ಆಕೆ ತನಿಖೆ ಹಂತದಲ್ಲಿದೆ. ತನಿಖೆ ಪೂರ್ಣವಾದ ನಂತರ ನಾವು ಹೇಳ್ತೀವಿ ಅಂತ ಹೇಳಿ. ಇನ್ನು ಈ ಒಂದು ಪಂಚಾಕ್ಷರಿ ಸ್ವಾಮಿ ಏನಿದ್ದಾನೆ ಈತ ಪ್ರೊಫೆಷನಲಿ ಕಳ್ಳ ಆಗಿದ್ರು ಕೂಡ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಅನ್ನ ಪಡ್ಕೊಂಡಿದ್ದ. ಜೊತೆಗೆ ಈತ ಮಾಡ್ತಾ ಇದ್ದಂತಹ ಒಂದು ಕೃತ್ಯಗಳೇನಿದೆ ಅದು ಅಕ್ಕಪಕ್ಕದವರಿಗೂ ಕೂಡ ಗೊತ್ತಾಗ್ತಾ ಇದ್ದಿಲ್ಲ ಅಂತ ಹೇಳಿರುವಂತದ್ದು. ಸದ್ಯ ಈತನನ್ನ ಬಂಧನ ಮಾಡಿ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಪಂಚಾಕ್ಷರಿ ಸ್ವಾಮಿ ಸೊಲ್ಲಾಪುರದ ಮೂಲವಾಗಿದ್ದು ಇನ್ನೂ ಹಲವು ಮನೆಗಳಿಗೆ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದು ಕೂಡ ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತದ್ದು. ಸದ್ಯ ಪೊಲೀಸರ ತನಿಖೆಯಿಂದ ಇಲ್ಲಿವರೆಗೂ ಇಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಇನ್ನು ಬೇರೆ ರಾಜ್ಯಗಳಲ್ಲಿ ಕೂಡ ಈತ ಕೃತ್ಯವನ್ನು ಎಸಗಿದ್ದಾನೆ. ಅಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅನ್ನೋದು ಪೊಲೀಸರ ತನಿಖೆಯಿಂದ ಕೂಡ ತಿಳಿದು ಬರಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.